ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಹಾಗೆ ಇವತ್ತು ಸಹ ಕ್ವಶನ್ಸ್ಗಳು ಇರೋದಿಲ್ಲ. ನಿಮ್ಮ ಇಷ್ಟವಾದ ಕೋಟನ್ನ, ಲೈನ್ಗಳನ್ನ, ಯಾವುದೇ ಅನಿಸಿಕೆಯನ್ನ ನೀವು ಕಮೆಂಟ್ ಮಾಡಬಹುದು. ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ 8 ಟ್ರ್ಯಾಪ್ಡ್ ಇನ್ ತೆಲಂಗಾಣ ಟನೆಲ್, ರೆಸ್ಕ್ಯೂ ಎಫರ್ಟ್ಸ್ ಆನ್. ತೆಲಂಗಾಣದಲ್ಲಿ ಶ್ರೀಶೈಲಂ ಪ್ರಾಜೆಕ್ಟ್ ನಡೀತಾ ಇತ್ತು, ಒಂದು ಟನೆಲ್ ಪ್ರಾಜೆಕ್ಟ್. ಅದು ಕೊಲ್ಯಾಪ್ಸ್ ಆಗಿದೆ. 8 ಜನ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಸಹ ರಾಜ್ಯ ಸರ್ಕಾರಕ್ಕೆ ಸಹಾಯ ಕೊಡ್ತೇವೆ ಅಂತ ಹೇಳಿದ್ದಾರೆ ಈ ಪ್ರಧಾನಮಂತ್ರಿಯವರು. ಹಾಗಾಗಿ ಇದರ ಬಗ್ಗೆ ಕಾರ್ಯಾಚರಣೆಗಳು ನಡೀತಾ ಇದೆ. ಇನ್ನು DRDO ಇಂಡಿಜಿನಸ್ ಸಬ್ಮರೀನ್ ಪ್ಲಾನ್ ಟು ಗೋ ಫಾರ್ ಅಪ್ರೂವಲ್ ಇನ್ ಫ್ಯೂ ಮಂತ್ಸ್. ಭಾರತದಲ್ಲೇ ಸ್ವದೇಶೀಯವಾಗಿ ಸಬ್ಮರೀನ್ ಗಳನ್ನ ತಯಾರು ಮಾಡುವಂತ ಪ್ರಾಜೆಕ್ಟ್ ಇದು. ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ತಿಳ್ಕೊಬೇಕು. ಮುಖ್ಯವಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿಗಳನ್ನ ನಾವು ನೆನಪಿಟ್ಕೊಳ್ಳೇಬೇಕು. ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಹೇಗೆ ಅಂತಂದ್ರೆ, ಈಗ ಪ್ರಾಜೆಕ್ಟ್ 75I ದಿಸ್ ಇಸ್ ರಿಲೇಟೆಡ್ ಟು ಅಂತ ಈ ತರ ಕ್ವಶನ್ಗಳು ಬರಬಹುದು. ಮೊದಲನೇದು, ಪ್ರಾಜೆಕ್ಟ್ 75I ಅಂತಂದ್ರೆ ಏನು? ಇಟ್ಸ್ ಅ ಪ್ಲಾನ್ ಟು ಬೈ 6 ನ್ಯೂ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಸ್ ಫಾರ್ ಇಂಡಿಯನ್ ನೇವಿ. ದೀಸ್ ಸಬ್ಮರೀನ್ಸ್ ವಿಲ್ ಬಿ ಬಿಲ್ಟ್ ಇನ್ ಇಂಡಿಯಾ ವಿತ್ ಫಾರಿನ್ ಹೆಲ್ಪ್. 75I ಅಂತಂದ್ರೆ, ಐ ಅಂತಂದ್ರೆ ಇಂಡಿಜಿನಸ್, ಸ್ವದೇಶೀಯವಾಗಿ. ಇದರಲ್ಲಿ ಭಾರತೀಯ ನೌಕಾಪಡೆಗೋಸ್ಕರ 6 ಹೊಸ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆಗಳನ್ನ ಖರೀದಿಸ್ತಾರೆ. ಇದನ್ನ ಭಾರತದಲ್ಲೇ ತಯಾರು ಮಾಡ್ತಾರೆ. ಅವುಗಳ ತಂತ್ರಜ್ಞಾನಕ್ಕೋಸ್ಕರ ವಿದೇಶಗಳ ಸಹಾಯವನ್ನ ಪಡಿತಾರೆ. ಇನ್ನು ಸಬ್ಮರೀನ್ಗಳ ಟೈಪ್ಗಳನ್ನ ನೋಡೋದಾದ್ರೆ, ಮೊದಲನೇದು ಮುಖ್ಯವಾಗಿ ಕನ್ವೆನ್ಷನಲ್ ಸಬ್ಮರೀನ್ಸ್, ಅಂದ್ರೆ ಸಾಂಪ್ರದಾಯಿಕವಾಗಿ ನಾವು ಬಳಸ್ತಾ ಬಂದಿರ್ತೀವಲ್ವಾ ಆ ಸಬ್ಮರೀನ್ಗಳು. ಉದಾಹರಣೆಗೆ P75I, P76 ಇವೆಲ್ಲ ಕನ್ವೆನ್ಷನಲ್. ಇನ್ನೊಂದು ನ್ಯೂಕ್ಲಿಯರ್ ಸಬ್ಮರೀನ್ಗಳಂತಿರುತ್ತೆ. ಇದರಲ್ಲಿ SSBN ಮತ್ತೆ SSN ಅಂತಿರುತ್ತೆ. ಕನ್ವೆನ್ಷನಲ್ ಅಂತಂದ್ರೆ ರನ್ ಆನ್ ಡೀಸೆಲ್ ಎಲೆಕ್ಟ್ರಿಕ್ ಎಂಜಿನ್ಸ್ ಅಂಡ್ ನೀಡ್ ಟು ಸರ್ಫೇಸ್ ಟು ರೀಚಾರ್ಜ್. ಏನಾಗುತ್ತೆ ಅಂತಂದ್ರೆ, ಇದು ಡೀಸೆಲ್ ಮತ್ತೆ ಎಲೆಕ್ಟ್ರಿಕ್ ಇಂಜಿನ್ಗಳಿಂದ ಕಾರ್ಯನಿರ್ವಹಿಸುತ್ತವೆ ಇವು. ಮತ್ತೆ ಬ್ಯಾಟರಿನ ರೀಚಾರ್ಜ್ ಮಾಡಲಿಕ್ಕೆ ಸಮುದ್ರದ ಮೇಲ್ಮೈಗೆ ಬರಬೇಕಾಗುತ್ತೆ. ಸಬ್ಮರೀನ್ಗಳು ಜಲಾಂತರ್ಗಾಮಿಗಳು, ಸಮುದ್ರದ ಒಳಗೆ ಇರುವಂತದ್ದು. ಆದ್ರೆ ರೀಚಾರ್ಜಿಗೋಸ್ಕರ, ಬ್ಯಾಟರಿಯನ್ನ ಮತ್ತೆ ಪವರ್ ಮಾಡ್ಲಿಕ್ಕೋಸ್ಕರ, ಪವರ್ಫುಲ್ ಆಗಿಸ್ಲಿಕ್ಕೋಸ್ಕರ ಸಮುದ್ರದ ಮೇಲ್ಮೈಗೆ ಬರಬೇಕಾಗುತ್ತೆ. ಇದಕ್ಕೆ ಸಾಂಪ್ರದಾಯಿಕ ಸಬ್ಮರೀನ್ಗಳಂತ ಕರೀತಾರೆ. ಇನ್ನು ನ್ಯೂಕ್ಲಿಯರ್ ಸಬ್ಮರೀನ್ಗಳಂತಂದ್ರೆ ರನ್ ಆನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂಡ್ ಕ್ಯಾನ್ ಸ್ಟೇ ಅಂಡರ್ ವಾಟರ್ ಫಾರ್ ಮಚ್ ಲಾಂಗರ್. ಇದು ಅಣುಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತೆ ಮತ್ತೆ ಹಲವಾರು ದಿನಗಳ ಕಾಲ ನೀರಿನ ಅಡಿಯಲ್ಲೇ ಉಳಿಯುವಂತಹ ಸಾಮರ್ಥ್ಯ ಇದಕ್ಕಿರುತ್ತೆ. ಇನ್ನು ನ್ಯೂಕ್ಲಿಯರ್ ಸಬ್ಮರೀನ್ಗಳಲ್ಲಿ 2 ಟೈಪ್ಗಳಿದೆ ಮುಖ್ಯವಾಗಿ, SSBN ಮತ್ತೆ SSN. SSBN ಅಂತಂದ್ರೆ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್, ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ದಟ್ ಕ್ಯಾರೀಸ್ ಅಂಡ್ ಲಾಂಚಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಲಾಂಗ್ ರೇಂಜ್ ನ್ಯೂಕ್ಲಿಯರ್ ಮಿಸೈಲ್ಸ್. ಇದೇನ್ ಮಾಡುತ್ತೆ SSBN? ಬಹಳ ದೂರಗಳ ಪ್ರದೇಶಗಳಿಗೂ ಸಹ ಕ್ಷಿಪಣಿಗಳನ್ನ ಹೊತ್ತೊಯ್ಯೋದು ಮತ್ತೆ ಉಡಾಯಿಸುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದರಲ್ಲಿ ಇದೆಯಲ್ವಾ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ಮುಖ್ಯವಾಗಿ ಮಿಸೈಲ್ಗಳಲ್ಲಿ 2 ಟೈಪ್ ಇರುತ್ತೆ, 2 ವಿಧಗಳು, ಬ್ಯಾಲಿಸ್ಟಿಕ್ ಮತ್ತೆ ಕ್ರೂಸ್ ಮಿಸೈಲ್ಗಳು. ಬ್ಯಾಲಿಸ್ಟಿಕ್ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಪಥದಲ್ಲಿ ಹೋಗುವಂತದ್ದು. ಕ್ರೂಸ್ ಅಂತಂದ್ರೆ ತನ್ನ ಪಥವನ್ನ ಬೇಕಾದ ರೀತಿ ಬದಲಾಯಿಸೋದು. ಇದು ಕ್ರೂಸ್ ಮಿಸೈಲ್, ಇದು ಬ್ಯಾಲಿಸ್ಟಿಕ್ ಮಿಸೈಲ್. ಹಾಗಾಗಿ ಈ SSBN ನಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಅಳವಡಿಸಿರ್ತಾರೆ. ಬಹಳ ದೂರದ ಲಾಂಗ್ ರೇಂಜಿಗೂ ಸಹ ಇದನ್ನ ಲಾಂಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು SSN ಅಂತಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರೀನ್. ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಡಸ್ ನಾಟ್ ಕ್ಯಾರಿ ನ್ಯೂಕ್ಲಿಯರ್ ಮಿಸೈಲ್ಸ್ ಬಟ್ ಇಸ್ ಡಿಸೈನ್ ಟು ಅಟ್ಯಾಕ್ ಎನಿಮಿ ಶಿಪ್ಸ್ ಅಂಡ್ ಸಬ್ಮರೀನ್ಸ್. ಇದರಲ್ಲಿ ಇದೇನು ಕ್ಯಾರಿ ಮಾಡೋದಿಲ್ಲ, ಇದು ನ್ಯೂಕ್ಲಿಯರ್ ಮಿಸೈಲ್ ಗಳನ್ನ ಕ್ಯಾರಿ ಮಾಡೋದಿಲ್ಲ. ಇದರನ್ನ ಸಹ ನಾವು ನ್ಯೂಕ್ಲಿಯರ್ ಪವರ್ ಮೂಲಕನೇ ನಾವೇನ್ ಮಾಡ್ತೇವೆ, ಅದಕ್ಕೆ ಶಕ್ತಿಯನ್ನು ತುಂಬುತ್ತೇವೆ. ಅದು ಡಿಪೆಂಡ್ ಆಗಿರೋದು ನ್ಯೂಕ್ಲಿಯರ್ ಪವರ್ ಮೇಲೆ. ಆಮೇಲೆ ಮುಖ್ಯವಾಗಿ ಇದನ್ನ ಉಪಯೋಗಿಸೋದು ಟು ಅಟ್ಯಾಕ್ ಎನಿಮಿ ಶಿಪ್ಸ್ ಅಂಡ್ ಸಬ್ಮರೀನ್ಸ್. ಶತ್ರುಗಳ ಶಿಪ್ಸ್ಗಳು ಮತ್ತೆ ಸಬ್ಮರೀನ್ ಇರುತ್ತಲ್ವಾ, ಅದರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ SSN ಅನ್ನ ಬಳಸ್ತೇವೆ. ಇನ್ನು ಸ್ಕಾರ್ಪಿನ್ ಕ್ಲಾಸ್ ಸಬ್ಮರೀನ್ಸ್, ಟೈಪ್ ಆಫ್ ಕನ್ವೆನ್ಷನಲ್ ಸಬ್ಮರೀನ್ ದಟ್ ಇಂಡಿಯಾ ಇಸ್ ಬಿಲ್ಡಿಂಗ್ ವಿತ್ ಫ್ರಾನ್ಸ್. ಇದು ಸಾಂಪ್ರದಾಯಿಕವಾದಂತಹ ಒಂದು ವರ್ಗಕ್ಕೆ ಸೇರಿದ ಸಬ್ಮರೀನ್ ಇದು. ಇದನ್ನ ಭಾರತ ಫ್ರಾನ್ಸ್ ಜೊತೆಗೆ ಸೇರ್ಕೊಂಡು ನಿರ್ಮಿಸ್ತಾ ಇದೆ. ಇನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತಂದ್ರೆ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅಂತಂದ್ರೆ ಯಾವುದೇ ಡಿಸಿಷನ್ ಮೇಕಿಂಗ್ ಬಾಡಿ, ಈಗ ನ್ಯಾಷನಲ್ ಸೆಕ್ಯೂರಿಟಿ ಮತ್ತೆ ಡಿಫೆನ್ಸ್ ಪ್ರಾಜೆಕ್ಟ್ ಇರುತ್ತಲ್ವಾ, ಇದಕ್ಕೆ ಸಂಬಂಧಪಟ್ಟ ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಳುವ ಸಂಸ್ಥೆ ಅಥವಾ ಸಮಿತಿ ಯಾವುದು? ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಇದರ ಮುಖ್ಯಸ್ಥರು, ಇಟ್ ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗಳು ಇದರ ಮುಖ್ಯಸ್ಥರಾಗಿರ್ತಾರೆ, ಇದರ ಅಧ್ಯಕ್ಷರಾಗಿರ್ತಾರೆ. ಇದಾದ ನಂತರ ಕೆಳಗಡೆ ಬರೋದಾದ್ರೆ, ಐಸ್ ಮೆಲ್ಟಿಂಗ್ ಬಗ್ಗೆ ಇನ್ನೊಂದು ಆರ್ಟಿಕಲ್ ಇದೆ. ಹೌ ಗ್ಲೇಷಿಯರ್ ಐಸ್ ಆಲ್ಗೆ ಎಕ್ಸಲರೇಟ್
ಗ್ರೀನ್ಲ್ಯಾಂಡ್ ಐಸ್ ಶೀಟ್ ಮೆಲ್ಟಿಂಗ್ ಗೊತ್ತಿರಬಹುದು ನಿಮಗೆ. ಕೆಳಗಡೆ ಅಂಟಾರ್ಕ್ಟಿಕ್ ಇರುತ್ತೆ, ಮೇಲ್ಗಡೆ ಆರ್ಕ್ಟಿಕ್ ಇದೆ. ಈ ಆರ್ಕ್ಟಿಕ್ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಐಸ್ ಕರಗುವಂತಹ ಪ್ರಮಾಣ, ಮಂಜು ಅಥವಾ ಮಂಜುಗಡ್ಡೆ ಇರುತ್ತಲ್ವಾ ಅಲ್ಲಿ, ಅದು ಬಹಳ ಬಹಳ ವೇಗದಲ್ಲಿ ಕರಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಮೊದಲಿಂದ ನೋಡ್ತಾ ಇದ್ದೇವೆ, ಆದ್ರೆ ಇಲ್ಲಿ ಇನ್ನೊಂದು ವಿಶೇಷವಾದ ಕಾರಣವನ್ನ ಕೊಡ್ತಾ ಇದ್ದಾರೆ ಮಂಜುಗಡ್ಡೆ ಕರಗೋದಕ್ಕೆ. ಆಲ್ಗೆ ಸ್ಪೀಡ್ ಅಪ್ ಐಸ್ ಮೆಲ್ಟಿಂಗ್. Dark colored micro algae grow on the Greenland ice sheet, making the ice darker. Darker ice absorbs more heat, causing it to melt faster. ಅಂದ್ರೆ ಈಗ ಒಂದು ಕಪ್ಪು ಶೈವಲದಿಂದಾಗಿ ಹಿಮ ಬಹಳ ಬೇಗ ಕರಗ್ತಾ ಇದೆ. ಈ ಗ್ರೀನ್ಲ್ಯಾಂಡ್ ನಲ್ಲಿ ಮಂಜುಗಡ್ಡೆಯ ಮೇಲೆ, ಹಿಮಶಿಲೆಯ ಮೇಲೆ ಒಂದು ಕಪ್ಪು ಬಣ್ಣದ ಶೈವಲಗಳು, ಆಲೆಗೆ ಬೆಳೀತಾ ಹೋಗುತ್ತೆ. ಆ ಕಪ್ಪು ಬಣ್ಣ ಆ ಒಂದು ಮಂಜುಗಡ್ಡೆಗೆ ಬಂದಾಗ ಅಥವಾ ಒಂದು ಹಿಮಶಿಲೆಗೆ ಬಂದಾಗ ಅದು ಬಹಳ ಬೇಗ ಈ ಉಷ್ಣವನ್ನ ಹೀರಿಕೊಳ್ಳುತ್ತೆ. ನಮಗೆ ಆದ್ರೂ ಕಪ್ಪು ಬಟ್ಟೆ ಹಾಕೊಂಡ ದಿನ ಹೆಚ್ಚು ಸೆಕೆ ಆಗುತ್ತಲ್ವಾ, ಅದೇ ರೀತಿ ಉಷ್ಣವನ್ನ ಹೀರಿಕೊಳ್ಳುವ ಸಾಮರ್ಥ್ಯ ಕಪ್ಪು ಬಣ್ಣಕ್ಕೆ ಹೆಚ್ಚಿರುತ್ತೆ. ಅದು ಹೀರಿಕೊಳ್ಳೋದು ಹಾಗೆ ಎಮಿಟ್ ಮಾಡೋದು, ಹೀರಿಕೊಳ್ಳೋದು ಮಾತ್ರ ಅಲ್ಲ, ಕಪ್ಪು ಬಣ್ಣಕ್ಕೆ ಬಹಳ ತಾಪವನ್ನ ಹೀರಿಕೊಳ್ಳೋದು ಮತ್ತೆ ಎಮಿಟ್ ಮಾಡುವಂತ ಸಾಮರ್ಥ್ಯ ಹೆಚ್ಚಿರುತ್ತೆ. ಹಾಗಾಗಿ ತಾಪವನ್ನು ಹೆಚ್ಚು ಆಕರ್ಷಿಸುವುದರಿಂದ ಹಿಮ ಬಹಳ ವೇಗವಾಗಿ ಕರಗುತ್ತೆ. Algae grow without extra nutrients. These algae don't need additional nutrients to survive. They efficiently absorb and store essential nutrients like phosphorus, helping them spread quickly as ice melts. ಅಂತಂದ್ರೆ ಈ ಶೈವಲಗಳಿರುತ್ತಲ್ವಾ, ಇದಕ್ಕೆ ಬೇರೆ ಯಾವುದೇ ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಅಂತಂದ್ರೆ ಈಗ ಫಾಸ್ಫರಸ್ ನಂತಹ ಕೆಲವು ಪೋಷಕಾಂಶಗಳನ್ನ ಇದು ಯಾವುದೇ ಒಂದು ಹಾರ್ಡ್ ವರ್ಕ್ ಇಲ್ಲದೆ, ಏನೇ ಶ್ರಮ ಇಲ್ಲದೆ ಇವು ಹೀರ್ಕೊಳ್ಳುತ್ತವೆ ಮತ್ತೆ ಅದನ್ನ ಸಂಗ್ರಹಿಸಿಟ್ಕೊಳ್ಳುತ್ತೆ. ಹೀಗಾಗಿ ಹಿಮ ಕರಗದ ಹಾಗೆ ಇವು ಅಲ್ಲಲ್ಲಿ ಆ ಒಂದು ಸುತ್ತಲಿನ ಪ್ರದೇಶಗಳಿಗೆ ಬಹಳ ಬೇಗವಾಗಿ ಹರಡ್ತಾ ಹೋಗುತ್ತೆ. ಅಂತಂದ್ರೆ ಬಹಳ ಹೆಚ್ಚಿನ ಆಹಾರ ಬೇಕಾಗುವುದಿಲ್ಲ, ಬೇರೆ ಯಾವುದೇ ಒಂದು ವಸ್ತುಗಳ ಮೇಲೆ ಇವು ಡಿಪೆಂಡ್ ಆಗ್ಬೇಕಾಗಿರೋದಿಲ್ಲ. ಹಾಗಾಗಿ ಬಹಳ ಬೇಗ ಆ ಒಂದು ಹಿಮಗಡ್ಡೆಗಳ ಮೇಲೆ ಆ ಒಂದು ಪ್ರದೇಶದಲ್ಲಿ ಹರಡ್ಲಿಕ್ಕೆ ಇವುಗಳಿಗೆ ಸಾಧ್ಯ ಆಗಿರುತ್ತೆ. ಇನ್ನು ಮೋರ್ ಐಸ್ ಮೆಲ್ಟ್ಸ್, ಮೋರ್ algae grow. As the ice melts, more bare ice is exposed, providing more space for the algae to grow. This creates self-reinforcing cycle that further speeds up the melting. ಅಂತಂದ್ರೆ ಏನು, ಈಗ ಹಿಮ ಕರಗ್ತಾ ಹೋಗುತ್ತೆ, ಹಿಮ ಕರಗ್ತಾ ಹೋದಾಗೆ ಅಲ್ಲಿ ಆಲ್ಗೆಗಳು ಬೆಳೆಯುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಆಲ್ಗೆ ಬೆಳೀತಾ ಇದ್ದಾಗೆ ಹೆಚ್ಚು ಹೀಟ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ, ಹೆಚ್ಚು ಉಷ್ಣ ಅಬ್ಸಾರ್ಬ್ ಆಗ್ತಾ ಇದ್ದಾಗೆ ಇನ್ನಷ್ಟು ಐಸ್ ಕರಗುತ್ತೆ. ಇದು ಸೈಕ್ಲಿಕ್ ಪ್ರೊಸೆಸ್ ಅಂತ ಹೇಳ್ತೀವಲ್ವಾ. ಈಗ ಒಂದು ಐಸ್ ಕರಗ್ತಾ ಹೋಗೋದು, ಆಲ್ಗೆಯಲ್ಲಿ ಬೆಳೆಯೋದು, ಆಲ್ಗೆ ಬೆಳೀತಾ ಇರೋದ್ರಿಂದ ಹೆಚ್ಚು ಹೀಟ್ ಅಬ್ಸಾರ್ಬ್ ಆಗುತ್ತೆ, ಹೆಚ್ಚು ಹೀಟ್ ಅಬ್ಸಾರ್ಬ್ ಆಗೋದ್ರಿಂದ ಹೆಚ್ಚು ಹಿಮ ಕರಗುತ್ತೆ. ಒಂಥರ ಸೈಕಲ್ ಇದು, ಒಂದಕ್ಕೊಂದು ಲಿಂಕ್ ಹಾಕೊಂಡಿರುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ಹಿಮ ಬಹಳಷ್ಟು ಬೇಗ, ಇನ್ನಷ್ಟು ಬೇಗ ಕರಗ್ತಾ ಹೋಗುತ್ತೆ. ಮೇಜರ್ ಕಾಂಟ್ರಿಬ್ಯೂಟರ್ ಟು sea level rise. The Greenland ice sheet is the largest source of fresh water entering the ocean. Increasing the sea levels, algae contributes to this by accelerating ice melt. ಈಗ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಹಿಮ ಕರಗಿ ಸಮುದ್ರಕ್ಕೆ ಸೇರ್ತಾ ಇದೆ, ಹಾಗಾಗಿ ಸಿಹಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಸಮುದ್ರದ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಈ ಒಂದು ಪ್ರಕ್ರಿಯೆಯನ್ನ ಈ ಶೈವಲಗಳಿಂದ ಇನ್ನಷ್ಟು, ಈ ಪ್ರಕ್ರಿಯೆಯಲ್ಲಿ ಈ ಶೈವಲಗಳು ಸಹ ಈಗ ಪಾಲ್ಗೊಂಡಿರೋದ್ರಿಂದ ಬಹಳಷ್ಟು ಬೇಗ ಐಸ್ ಕರಗ್ತಾ ಇದೆ. Climate models need to consider algae. Scientists say that current climate models should include these biological processes to better predict the ice melt and the sea level rise in the future. ಅಂತಂದ್ರೆ ಈಗ ಒಂದು ಕ್ಲೈಮೇಟ್ ಚೇಂಜ್ ಅನ್ನ ನಾವು ಪ್ರೆಡಿಕ್ಟ್ ಮಾಡಬೇಕಾದ್ರೆ, ಊಹಿಸಬೇಕಾದ್ರೆ ಬೇರೆ ಬೇರೆ ಮಾಡೆಲ್ಗಳಿರುತ್ತೆ. ಆ ಮಾಡೆಲ್ ಮೂಲಕ ಇಂಥ ಒಂದು ವರ್ಷದಲ್ಲಿ ಹೆಚ್ಚು ಐಸ್ ಮೆಲ್ಟ್ ಆಗಬಹುದು ಅಥವಾ ಇದರಿಂದ ಇಂಥ ಪರಿಣಾಮಗಳು ಉಂಟಾಗಬಹುದು ಅಂತ ಅದರಲ್ಲಿ ಪ್ರೆಡಿಕ್ಟ್ ಮಾಡ್ತಾರೆ. ಆದ್ರೆ ಈ ಒಂದು ಆಲ್ಗೆಯ ಅಂಶವನ್ನು ಅವರು ಇಷ್ಟು ದಿನ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಪ್ರಮುಖವಾಗಿ. ಆದ್ರೆ ಈಗ ಸೈಂಟಿಸ್ಟ್ಗಳು ಹೇಳಿರೋ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಈ ಶೈವಲಗಳನ್ನ ಸಹ ಈ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಸೇರಿಸಬೇಕು. ಇದರಿಂದ ಭವಿಷ್ಯದಲ್ಲಿ ಸಮುದ್ರ ಮಟ್ಟ ಏರಿಕೆ ಆಗೋದನ್ನ ಸರಿಯಾಗಿ ಊಹಿಸ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿರೋದನ್ನ ಕವರ್ ಮಾಡ್ತೇವೆ. ಮೊದಲು ಇಲ್ಲೊಂದು, ವೈ ಆರ್ ಸ್ಟೇಟ್ಸ್ ಆಸ್ಕ್ಡ್ ಟು ಯೂಸ್ ಅನ್ಟೆಸ್ಟೆಡ್ AI ಟೂಲ್ ಫಾರ್ TB ಸ್ಕ್ರೀನಿಂಗ್. ಇದೇನ್ ಹೇಳ್ತಾ ಇದೆ ಅಂತ ನೋಡ್ಕೊಂಡ್ಬಿಡೋಣ. ಇನ್ನು AI ಟೂಲ್ಸ್ ಫಾರ್ TB ಸ್ಕ್ರೀನಿಂಗ್, ಎಲ್ಲಾ ಕಡೆ AI ಬರ್ತಾ ಇದೆ, ಪ್ರತಿ ಕ್ಷೇತ್ರದಲ್ಲೂ AI ಬರ್ತಾ ಇದೆ. ಹಾಗೆ ಭಾರತದಲ್ಲೂ ಸಹ TB ಕ್ಷಯ ರೋಗವನ್ನ ಪತ್ತೆ ಹಚ್ಚಲಿಕ್ಕೂ ಸಹ ಹಲವಾರು ಕಂಪನಿಗಳು AI ಸಾಧನಗಳನ್ನ ಕಂಡು ಹಿಡಿತಾ ಇವೆ. 2 ಇಂಡಿಯನ್ AI ಟೂಲ್ಸ್, ಕ್ವಿಕ್ XR, ಇದು ಕ್ಯೂರ್ AI ಅನ್ನುವಂಥ ಕಂಪನಿ ಇದು, ಮತ್ತೆ ಝೆಂಕಿ ಡೀಪ್ ಟೆಕ್ ಅನ್ನುವಂಥ ಕಂಪನಿ ಇದು. They are developed to detect TB using chest X-ray analysis. These tools are accurate, cost effective and can help find TB case early. ಅಂತ ಬಹಳ ಬೇಗ. ಏನು ಹೇಳ್ತಾ ಇರೋದು ಅಂತಂದ್ರೆ, ಕ್ಷಯ ರೋಗವನ್ನ ಪತ್ತೆ ಹಚ್ಚಲಿಕ್ಕೆ AI ಸಾಧನಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ QXR
ಮತ್ತೆ ಜಂಕಿ ಅಂತ 2 ಸಾಧನಗಳನ್ನ ಈಗ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇದು ಮುಖ್ಯವಾಗಿ ಎಕ್ಸ್‌ರೇ ಮೂಲಕ ಈ ಒಂದು ಟಿಬಿ ರೋಗವನ್ನ ಪತ್ತೆ ಹಚ್ಚುತ್ತೆ. ಬಹಳ ನಿಖರವಾಗಿರುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತೆ ಆರಂಭಿಕ ಹಂತದಲ್ಲೇ ಅಂದ್ರೆ ಟಿಬಿ ನೆಕ್ಸ್ಟ್ ಸ್ಟೇಜ್‌ಗೆ ಹೋಗೋಕ್ಕಿಂತ ಮೊದಲೇ ಅದನ್ನ ಈ ಒಂದು ಎಐ ಸಾಧನಗಳು ಪತ್ತೆ ಹಚ್ಚುತ್ತವೆ. ಗವರ್ಮೆಂಟ್ ಡಿಲೇ ಇನ್ ಇಂಪ್ಲಿಮೆಂಟೇಷನ್. ಈಗ ಸಮಸ್ಯೆ ಏನು ಅಂತಂದ್ರೆ ಡಿಸ್ಪೈಟ್ ಅಪ್ರೂವಲ್ ಫ್ರಾಮ್ ಕೀ ಹೆಲ್ತ್ ಏಜೆನ್ಸೀಸ್, ಸೆಂಟ್ರಲ್ ಟಿಬಿ ಡಿವಿಷನ್ has not included these AI tools in the national TB program. Instead, it recommended another AI tool, Deep CXR, without proper validation or published studies. ಅಂತಂದ್ರೆ ಈಗ ಎಷ್ಟೋ ಒಂದು ಆರೋಗ್ಯ ಸಂಸ್ಥೆಗಳು ಈ ಟೂಲ್ಗಳು ಚೆನ್ನಾಗಿದೆ, ಇದನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಅನುಮೋದನೆಯನ್ನ ಕೊಟ್ಟಿದ್ದಾವೆ. ಆದ್ರೂ ಸಹ ಕೇಂದ್ರದ ಟಿಬಿ ವಿಭಾಗ ಈ ಎಐ ಸಾಧನಗಳನ್ನ ರಾಷ್ಟ್ರೀಯ ಟಿಬಿ ಕಾರ್ಯಕ್ರಮದಲ್ಲಿ ಇನ್ನೂ ಸೇರಿಸಿಲ್ಲ. ಅದ್ರ ಬದಲು ಬೇರೆ ಡೀಪ್ ಸಿಎಕ್ಸ್ಆರ್ ಅನ್ನುವಂತ ಮತ್ತೊಂದು ಸಾಧನವನ್ನು ಅದು ಉಪಯೋಗ ಮಾಡಲಿಕ್ಕೆ ಶಿಫಾರಸು ಮಾಡಿದೆ. ಆದ್ರೆ ಮತ್ತೊಂದು ಸಾಧನ ಇದೆಯಲ್ವಾ, ಅದಕ್ಕೆ ಸಂಬಂಧಿಸಿರೋ ಹಾಗೆ ಸರಿಯಾದ ಪರಿಶೀಲನೆ ಸಹ ಆಗಿಲ್ಲ, ಮತ್ತೆ ಪ್ರಕಟಿತವಾದ ಅಧ್ಯಯನಗಳು ಇಲ್ಲ. ಇದೊಂದು ಸಮಸ್ಯೆ ಈಗ ಕಂಡು ಬರ್ತಾ ಇದೆ. ಟಿಬಿ ಸ್ಕ್ರೀನಿಂಗ್ ಇಸ್ ಕ್ರೂಷಿಯಲ್. ಎಐ ಅಸಿಸ್ಟೆಡ್ ಎಕ್ಸ್ರೇ ಸ್ಕ್ರೀನಿಂಗ್ ಇಸ್ ಇಂಪಾರ್ಟೆಂಟ್ because over 40% of TB cases were detected only through X-rays in national surveys. AI tools can quickly analyze X-rays and improve early detections. ಅಂತಂದ್ರೆ ಈ ಟಿಬಿಯನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಎಐ ಅಥವಾ ಈ ಎಕ್ಸ್ರೇ ಅನ್ನ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಎಕ್ಸ್ರೇ ಬಗ್ಗೆ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಬೇರೆ ಬೇರೆ ಸಮೀಕ್ಷೆಗಳ ಪ್ರಕಾರ ಟಿಬಿ ಪ್ರಕರಣಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನಷ್ಟನ್ನ ಎಕ್ಸ್ರೇ ಮೂಲಕನೇ ಪತ್ತೆ ಮಾಡಿದ್ದಾರೆ. ಈಗ ಈ ಎಐ ಉಪಕರಣಗಳನ್ನ ಬಳಸಿಕೊಂಡು ಎಕ್ಸ್ರೇ ಚಿತ್ರಗಳಿರ್ತಲ್ವ, ಎಕ್ಸ್ರೇ ಇಮೇಜಿಂಗ್, ಅದನ್ನ ಬಹಳ ಬೇಗ ವಿಶ್ಲೇಷಿಸಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಟಿಬಿಯ ಪತ್ತೆಯನ್ನ ಬಹಳ ಬೇಗ ಮಾಡಬಹುದು. ಕಾಸ್ಟ್ ಎಫೆಕ್ಟಿವ್ ಅಂಡ್ ಅಕ್ಯುರೇಟ್. QXR and Zenki have a sensitivity of 90% and specificity of around 70%, meeting WHO standards. The cost per screening is also low, 30 rupees for QXR and 22 for Zenki, ಮೇಕಿಂಗ್ ದಮ್ ಅಫೋರ್ಡೆಬಲ್ ಫಾರ್ ಲಾರ್ಜ್ ಸ್ಕೇಲ್ ಯೂಸ್. ಅಂದ್ರೆ ಬಹಳ ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ, ಹೆಚ್ಚು ನಿಖರತೆ ಇರುತ್ತೆ. ಈ ಎರಡು ಟೂಲ್ಗಳಿದೆಯಲ್ವಾ, ಇದರಲ್ಲಿ 90% ಸಂವೇದನಾಶೀಲತೆ, ಅಂತಂದ್ರೆ ಯಾರಿಗೆ ಟಿಬಿ ಬಂದಿದೆ ಅನ್ನುವಂಥದ್ದನ್ನ ಗುರುತಿಸುವುದು, ಮತ್ತೆ 70% ನಿರ್ದಿಷ್ಟತೆ, ಅಂತಂದ್ರೆ ಕರೆಕ್ಟ್ ಆಗಿ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಮತ್ತೆ ಅವರ ಲಕ್ಷಣಗಳನ್ನ ಬಹಳ ಬೇಗ ಕಂಡು ಹಿಡಿಯೋದ್ರಲ್ಲಿ ಈ ಒಂದು ಟೂಲ್ಗಳು ಬಹಳ ಮುಂದಿವೆ. ಇದರಿಂದಾಗಿ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ವಾ, ಅದರ ಮಾನದಂಡಗಳನ್ನ ಸಹ ಇವು ಪೂರೈಸುತ್ತವೆ. ಇನ್ನು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇವೆ. QXR ತಪಾಸಣೆಗೆ 30 ರೂಪಾಯಿ, ಝೆಂಕಿ ತಪಾಸಣೆಗೆ 22 ರೂಪಾಯಿ ವೆಚ್ಚ ಆಗುತ್ತೆ, ಖರ್ಚಾಗುತ್ತೆ. ಹಾಗಾಗಿ ಈ ಒಂದು ಟೂಲ್ಗಳನ್ನ ಉಪಯೋಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ತಪಾಸಣೆ ಮಾಡಲಿಕ್ಕೂ ಸಹ ಕೈಗೆಟುಕುವ ದರದಲ್ಲಿ ಜನರಿಗೆ ಇದನ್ನು ದೊರಕಿಸಿಕೊಡ್ಲಿಕ್ಕೂ ಸಹ ಸಹಾಯ ಆಗುತ್ತೆ. AI can speed up TB elimination. Using AI tools can reduce screening cost, improve accuracy, and help find TB cases faster, which is essential for India to meet its goal of eliminating TB by 2025. AI ಅನ್ನ ಬಳಸಿಕೊಂಡು ಟಿಬಿಯನ್ನ ಬಹಳ ಬೇಗ ಪತ್ತೆ ಮಾಡಬಹುದು. ಇದರಿಂದ ಏನಾಗ್ತಾ ಇದೆ, ತಪಾಸಣೆಯ ವೆಚ್ಚ ಕಡಿಮೆ ಆಗ್ತಾ ಇದೆ. ಮತ್ತೆ ಭಾರತದ ಗುರಿ ಇದೆ ಅಲ್ವಾ, 2025ರ ಒಳಗಾಗಿ ಈ ವರ್ಷದ ನಮ್ದು ಗುರಿ ಇದೆ ಅಂತಂದ್ರೆ ಟಿಬಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು. ಆ ಒಂದು ಗುರಿಯನ್ನ ತಲುಪಲಿಕ್ಕೆ ಈ ಎಐ ಉಪಕರಣಗಳನ್ನ ಬಳಸುವುದು ಬಹಳ ಅವಶ್ಯಕ ಆಗಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲೊಂದು ಬಹಳ ವಿಷಾದವಾದ ಸಂಗತಿ ನೋಡಿ, 7,40,000 ಗ್ಲೋಬಲ್ ಡೆತ್ಸ್ ಫ್ರಾಮ್ ಸೂಸೈಡ್ ಆಕರ್ ಆನ್ಯುವಲಿ. ಈ ಅಂಕಿಅಂಶಗಳು ಎಲ್ಲಿ ಉಪಯೋಗ ಆಗುತ್ತೆ ಅಂತಂದ್ರೆ ಮುಖ್ಯವಾಗಿ ಸೊಸೈಟಿ, ಎಥಿಕ್ಸ್, ಎಸ್ಸೆ, ಮತ್ತೆ ನಿಮಗೆ ಬಿಟ್ಟಿದ್ದು ಅದನ್ನು ಹೇಗೆ ಕ್ರಿಯೇಟಿವ್ ಆಗಿ ಬೇರೆ ಕಡೆ ಯೂಸ್ ಮಾಡ್ತೀರಾ ಅಂತ. ಟೋಟಲ್ ಸೂಸೈಡ್ಸ್ ಆನ್ಯುವಲಿ ಅರೌಂಡ್ 7,40,000 suicides are reported worldwide each year. ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು 7,40,000 ಆತ್ಮಹತ್ಯೆಯ ಪ್ರಕರಣಗಳು ವರದಿಯಾಗ್ತಾ ಇದೆ. ಸೂಸೈಡ್ ಫ್ರೀಕ್ವೆನ್ಸಿ ನೋಡೋದಾದ್ರೆ ಎವರೇಜ್ ತಗೊಂಡ್ರೆ, ಆನ್ ಎನ್ ಎವರೇಜ್ 1 suicide occurs every 43 seconds ಗ್ಲೋಬಲಿ. ಎವರೇಜ್ ಆಗಿ ಸರಾಸರಿ ಪ್ರತಿ 43 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ನಡೀತಾ ಇದೆ. ಇದರಲ್ಲಿ ಜೆಂಡರ್ ಡಿಸ್ಪ್ಯಾರಿಟಿ, ಮೇಲ್ಸ್ ಡೈ ಬೈ ಸೂಸೈಡ್ ಅಟ್ ಟ್ವೈಸ್ ರೇಟ್ ಆಫ್ ಫೀಮೇಲ್ಸ್, ಅಂತಂದ್ರೆ ಈ ಮಹಿಳೆಯರಿಗಿಂತ ಪುರುಷರು 2 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಡಿಕ್ಲೈನ್ ಇನ್ ಸೂಸೈಡ್ ರೇಟ್ ಓವರ್ ದ ಲಾಸ್ಟ್ 30 years, the global suicide mortality rate declined by nearly 40%, from 15 per 1 lakh to 9 per 1 lakh. ಕಳೆದ 30 ವರ್ಷಗಳಿಂದ ನಾವು ಸರ್ವೆಯನ್ನ ಮಾಡಿದ್ರೆ ಆತ್ಮಹತ್ಯೆ ಪ್ರಮಾಣ ಇಳಿತಾ ಇದೆ, ಸುಮಾರು 40% ಇಳಿದಿದೆ. ಮೊದಲು 1 ಲಕ್ಷದಲ್ಲಿ 15 ಜನರಿದ್ರೆ ಈಗ ಅದು 9ಕ್ಕೆ ಇಳಿದಿದೆ.
ಇನ್ನು ಜೆಂಡರ್ ವೈಸ್ ಡಿಕ್ಲೈನ್, suicide rates declined by more than 50% for females, by almost 34% for males. ಮಹಿಳೆ ಹಾಗೂ ಪುರುಷರ ಈ ಒಂದು ಆತ್ಮಹತ್ಯೆ ಪ್ರಮಾಣವನ್ನು ಗಮನಿಸಿದ್ರೆ ಮಹಿಳೆಯರ ಆತ್ಮಹತ್ಯೆ ಪ್ರಮಾಣದಲ್ಲಿ 50ಕ್ಕಿಂತ ಹೆಚ್ಚು ಪರ್ಸೆಂಟ್ ಕಡಿಮೆ ಆಗಿದೆ. ಆದರೆ ಪುರುಷರ ಪ್ರಮಾಣ ಸುಮಾರು 34 ಮಾತ್ರ ಇಳಿದಿದೆ. ಈ ಡೇಟಾ ಬಹಳ ಕಡೆ ಯೂಸ್ ಆಗುತ್ತೆ. ಆನ್ಸರ್ ರೈಟಿಂಗ್ ಅಲ್ಲಿ ಮುಖ್ಯವಾಗಿ ಇದನ್ನು ನೀವು ಬಳಸ್ಕೋಬಹುದು. ಕಾಣಿಸ್ತಾ ಇದೆಯಾ ಸ್ವಲ್ಪ? ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ಕಾಲ್ಟಿ ಸೆಲ್ ಥೆರಪಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲೊಂದು ಚಿಕ್ಕ ಆರ್ಟಿಕಲ್ ಇತ್ತು, ಕಾಲ್ಟಿ ಇಮ್ಯೂನ್ ಟ್ರೀಟ್ಮೆಂಟ್ ಕೀಪ್ಸ್ ಕ್ಯಾನ್ಸರ್ ಇನ್ ರೆಮಿಷನ್. ಇದರಲ್ಲಿ ಮುಖ್ಯವಾಗಿ ಫಿಲಿಮ್ಸ್ಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಇದು. ಕಾಲ್ಟಿ ಸೆಲ್ ಥೆರಪಿ ಇಟ್ಸ್ ಅ ಟೈಪ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಎಲ್ಲಿ ಯೂಸ್ ಮಾಡ್ತೇವೆ ಇದನ್ನ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಈ ಥೆರಪಿಯನ್ನ ಯೂಸ್ ಮಾಡ್ತೇವೆ. ವೇರ್ ಪೇಷಂಟ್ಸ್ ಓನ್ ಇಮ್ಯೂನ್ ಸೆಲ್ಸ್, ರೋಗಿಯ ಅಥವಾ ಯಾವ್ದಾದ್ರು ವ್ಯಕ್ತಿಗಳ ಇಮ್ಯೂನ್ ಸೆಲ್ಸ್, ನಮ್ಮ ರೋಗ ನಿರೋಧಕ ಕೋಶಗಳಿರುತ್ತಲ್ವಾ, ಅದನ್ನ ಲ್ಯಾಬ್ ಮೂಲಕ ದೇ ಆರ್ ಮಾಡಿಫೈಡ್ ಇನ್ ಲ್ಯಾಬ್ ಟು ರೆಕಾಗ್ನೈಸ್ ಅಂಡ್ ಅಟ್ಯಾಕ್ ಕ್ಯಾನ್ಸರ್ ಸೆಲ್ಸ್ ವೆನ್ ರೀಇಂಟ್ರೊಡ್ಯೂಸ್ಡ್ ಇನ್ ಟು ದ ಬಾಡಿ. ಅಂದ್ರೆ ಈಗ ಒಬ್ಬ ರೋಗಿಯ ಶರೀರದಲ್ಲಿರುವ ರೋಗ ನಿರೋಧಕ ಕೋಶಗಳನ್ನ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಬಂದು ಅವುಗಳನ್ನ ಮಾರ್ಪಾಟು ಮಾಡಿ ಮತ್ತೆ ಶರೀರಕ್ಕೆ ಸೇರಿಸೋದು. ಶರೀರಕ್ಕೆ ಸೇರಿಸಿದ ಮೇಲೆ ಶರೀರಕ್ಕೆ ಯಾವುದೇ ಕ್ಯಾನ್ಸರ್ ಸೆಲ್ ಮೇಲೆ ಕ್ಯಾನ್ಸರಸ್ ಅಟ್ಯಾಕ್ ಆದ್ರೆ ಆ ಕ್ಯಾನ್ಸರ್ ಕೋಶಗಳನ್ನ ಈ ಒಂದು ಹೊಸ ಸೆಲ್ಗಳಿರುತ್ತಲ್ವಾ, ಮತ್ತೆ ಅವು ದೇಹಕ್ಕೆ ಸೇರಿಸಿದ್ದು, ಆ ಒಂದು ಹೊಸ ಸೆಲ್ಗಳು ಕ್ಯಾನ್ಸರ್ ಕೋಶಗಳನ್ನ ಗುರುತಿಸಿ ನಾಶಪಡಿಸ್ತವೆ. ಇನ್ನು ಟಿ ಸೆಲ್ಸ್ ಬಗ್ಗೆ ನೀವು ಕೇಳಿರಬಹುದು, ಆದ್ರೂ ಸಹ ಅ ಟೈಪ್ ಆಫ್ ವೈಡ್ ಬ್ಲಡ್ ಸೆಲ್ ದಟ್ ಪ್ಲೇಸ್ ಅ ಕೀ ರೋಲ್ ಇನ್ ದಿ ಇಮ್ಯೂನ್ ಸಿಸ್ಟಮ್ ಬೈ ಫೈಟಿಂಗ್ ಇನ್ಫೆಕ್ಷನ್ಸ್ ಅಂಡ್ ಡಿಸೀಸಸ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಟಿ ಸೆಲ್ಸ್ ಅನ್ನೋದು ಈ ಬಿಳಿ ರಕ್ತ ಕಣಗಳ ಒಂದು ಭಾಗ. ಇದು ಬೇರೆ ಬೇರೆ ರೋಗಾಣು, ಜೀವಾಣು, ಸೋಂಕುಗಳು ಮತ್ತೆ ಬೇರೆ ಬೇರೆ ಕ್ಯಾನ್ಸರ್ನಂತಹ ರೋಗಗಳ ವಿರುದ್ಧ ಹೋರಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕ್ಯಾನ್ಸರ್ ರೆಮಿಷನ್, when the signs and symptoms of cancer disappear, but it does not necessarily mean the cancer is permanently cured. ಕ್ಯಾನ್ಸರ್ ರಿಮಿಷನ್ ಅಂತಂದ್ರೆ ಈಗ ಲಕ್ಷಣಗಳು ಕಡಿಮೆ ಆಗೋದು, ಕ್ಯಾನ್ಸರಿನ ಲಕ್ಷಣ ಒಂದೊಂದಾಗಿ ಕಡಿಮೆ ಆಗ್ತಾ ಬರ್ತದೆ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಆ ಸೂಚನೆಗಳು ಮಾಯವಾದ ಮಾತ್ರಕ್ಕೆ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗಿದೆ ಅಂತ ಅರ್ಥ ಅಲ್ಲ. ಸಾಲಿಡ್ ಟ್ಯೂಮರ್ಸ್ ವರ್ಸಸ್ ಬ್ಲಡ್ ಕ್ಯಾನ್ಸರ್ಸ್. ಬ್ಲಡ್ ಕ್ಯಾನ್ಸರ್ ಏನಂತ ಕರೀತಾರೆ? ಲ್ಯೂಕೇಮಿಯಾ. ಲ್ಯೂಕೇಮಿಯಾ ಅನ್ನೋದು ಬ್ಲಡ್ ಕ್ಯಾನ್ಸರ್ನ ಒಂದು ಟೈಪ್. affect blood forming tissues and are easier to treat with CAR-T therapy, while solid tumors like brain or lung cancer from masses in organs and are harder to target. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕ್ಯಾನ್ಸರ್ ಗಡ್ಡೆಗಳು ಒಂದು ವಿಧ ಆದರೆ ಒಂದು ರಕ್ತದ ಕ್ಯಾನ್ಸರ್. ಈ ರಕ್ತದ ಕ್ಯಾನ್ಸರ್ ಉದಾಹರಣೆಗೆ ಲ್ಯೂಕೇಮಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರಕ್ತವನ್ನು ಉತ್ಪಾದಿಸುವ ಅಂಗಾಂಶಗಳಿರುತ್ತಲ್ವಾ, ಅದ್ರ ಮೇಲೆ ಈ ಕ್ಯಾನ್ಸರ್ ರೋಗ ಪ್ರಭಾವವನ್ನು ಬೀರುತ್ತೆ. ಇದರನ್ನ ಈ ಒಂದು ಲ್ಯೂಕೇಮಿಯಾದಂತಹ ರಕ್ತದ ಕ್ಯಾನ್ಸರ್ ಅನ್ನ ಕಾಲ್ಟಿ ಸೆಲ್ ಥೆರಪಿಯ ಮೂಲಕ ಸರಳವಾಗಿ ಕಡಿಮೆ ಮಾಡಬಹುದು. ಆದರೆ ಕ್ಯಾನ್ಸರ್ ಗಡ್ಡೆಗಳು ಅಂತ ಹೇಳ್ತೀವಲ್ವಾ, ಮೆದುಳು ಅಥವಾ ಶ್ವಾಸಕೋಶದ ಕ್ಯಾನ್ಸರ್ಗಳಲ್ಲಿ ಉಂಟಾಗೋದು, ಅದನ್ನ ಅಷ್ಟು ಸುಲಭವಾಗಿ ಕಾಲ್ಟಿ ಸೆಲ್ ಥೆರಪಿಯಿಂದ ಕಡಿಮೆ ಮಾಡೋದು ಕಷ್ಟ. ಇನ್ನು ನ್ಯೂರೋಬ್ಲಾಸ್ಟೋಮಾ, ಈ ಒಂದು ಟರ್ಮ್ ಅನ್ನ ಸಹ ನೆನ್ಪಿಟ್ಕೊಳ್ಳಿ. ಅ ರೇರ್ ಚೈಲ್ಡ್ಹುಡ್ ಕ್ಯಾನ್ಸರ್ ದಟ್ ಅಫೆಕ್ಟ್ಸ್ ನರ್ವ್ ಸೆಲ್ಸ್ ಮೋಸ್ಟ್ಲಿ ಆಕರಿಂಗ್ ಇನ್ ಇನ್ಫ್ಯಾಂಟ್ಸ್ ಅಂಡ್ ಯಂಗ್ ಚಿಲ್ಡ್ರನ್. ಮುಖ್ಯವಾಗಿ ಮಕ್ಕಳಲ್ಲಿ ಕಂಡು ಬರುವಂತಹ ಅಪರೂಪದ ಕ್ಯಾನ್ಸರ್ ಇದು. ಶಿಶುಗಳಲ್ಲಿ, ಪುಟ್ಟ ಮಕ್ಕಳಲ್ಲಿ ಕಂಡು ಬರುತ್ತೆ, ಮಕ್ಕಳ ನರಕೋಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದಾದ ನಂತರ ಪವರಿಂಗ್ ಅ ಸಸ್ಟೈನೇಬಲ್ ಫ್ಯೂಚರ್. ಕೋಲ್ ಬೇಸ್ಡ್ ಪವರ್ ಮತ್ತೆ ಸಸ್ಟೈನೇಬಲ್ ಫ್ಯೂಚರ್ ಬಗ್ಗೆ ಕೆಲವು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ಸ್ ಕಾಸ್ ಪೊಲ್ಯೂಷನ್. Burning coal releases harmful gases like nitrogen dioxide and ozone, which reduce crop yields, wheat and rice, by over 10% in parts of India. ಈಗ ಕಲ್ಲಿದ್ದಲಿನ ಮೂಲಕ ನಾವು ವಿದ್ಯುತ್ತನ್ನು ಉತ್ಪಾದಿಸ್ತೇವೆ. ಆದರೆ ಆ ವಿದ್ಯುತ್ ಸ್ಥಾವರಗಳಿರ್ತಾವಲ್ವಾ, ಅದರಿಂದ ಕಲ್ಲಿದ್ದಲನ್ನು ಸುಟ್ಟಾಗ ಹಾನಿಕಾರಕ ಅನಿಲಗಳು, ಉದಾಹರಣೆಗೆ ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್ ವಾತಾವರಣದಲ್ಲಿ ಇರುತ್ತಲ್ವಾ, ಓಝೋನ್ ನಮಗೆ ಒಳ್ಳೇದು ಮಾಡುತ್ತೆ, ಅಂದ್ರೆ UV ರೇಸ್ ನ ತಡೆಯುತ್ತೆ. ಆದ್ರೆ ಇದು ಭೂಮಿಯ ಒಳಗಡೆ ಬಂದ್ಬಿಟ್ರೆ ಅಥವಾ ಭೂಮಿಯಲ್ಲಿ ಇರುವಂತಹ ಓಝೋನ್ ಹೆಚ್ಚಾಗ್ತಾ ಇದ್ರೆ ಅದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಎಲ್ಲಿರ್ಬೇಕು, ಯಾವ್ದು ಯಾವ ಸ್ಥಾನದಲ್ಲಿ ಇರಬೇಕು ಅಲ್ಲಿದ್ರೆ ಒಳ್ಳೇದು ಅಂತ ಹೇಳ್ತಾ ಅಲ್ವಾ, ಯಾವ್ದು ಎಲ್ಲಿರ್ಬೇಕು ಅದನ್ನ ಅಲ್ಲೇ ಇಡಬೇಕು ಅಂತ. ಓಝೋನ್ ಅಲ್ಲಿದ್ರೆ ಚೆನ್ನಾಗಿರುತ್ತೆ ಹೊರತು ನಮ್ಮ ಜೊತೆಗಿದ್ರೆ ಅದು ಚೆನ್ನಾಗಿರೋದಿಲ್ಲ, ನಮಗೆ ಹಾನಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಓಝೋನ್ ನಿಂದಾಗಿ ವಾತಾವರಣ ಹಾನಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಭಾರತದ ಹಲವಾರು ಕಡೆ ಗೋಧಿ ಹಾಗೂ ಅಕ್ಕಿ ಬೆಳೆ ಉತ್ಪಾದನೆಯಲ್ಲಿ 10% ಅಷ್ಟು ಕಡಿಮೆ ಆಗ್ತಾ ಇದೆ. ವಿಂಡ್ ಎನರ್ಜಿ ಇಸ್ ಕ್ಲೀನ್ ಆಲ್ಟರ್ನೇಟಿವ್. ಹಾಗಾದ್ರೆ ಏನು ಇದಕ್ಕೆ ಆಲ್ಟರ್ನೇಟಿವ್ ಅಂತಂದ್ರೆ ಹಲವಾರು ಆಲ್ಟರ್ನೇಟಿವ್ಗಳಿದೆ, ಅದರಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗಿದ್ದಾರೆ. ಇಂಡಿಯಾ ಇಸ್ ದಿ 4th largest ಪ್ರೊಡ್ಯೂಸರ್ ಆಫ್ ವಿಂಡ್ ಎನರ್ಜಿ
with 50 gigawatt of electricity generated from windmills in 9 states. ಇಲ್ಲಿ ಕೊಟ್ಟಿರುವ ಡೇಟಾಗಳು ಬಹುಶಃ ನನ್ನ ಪ್ರಕಾರ ಇದು ಬಹಳ ಹಿಂದಿನ ಆರ್ಟಿಕಲ್ ಅನ್ನ ಮತ್ತೆ ಅವರು ಇವತ್ತು ಪಬ್ಲಿಷ್ ಮಾಡಿದ್ದಾರೆ. ಕೆಲವು ಡೇಟಾಗಳು ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಅದನ್ನ ಇನ್ನೊಂದ್ಸರಿ ನೋಡ್ಕೊಂಡ್ರೆ ಒಳ್ಳೇದು ನಾವು. ಅಂತಂದ್ರೆ ಈಗ ಕೆಲವೊಂದ್ಸರಿ PT365 ಎಕ್ಸಾಮ್ಗಿಂತ ಮೊದಲು ಈ ಕೆಲವು ಡೇಟಾಗಳನ್ನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಇವರು ಹೇಳಿರೋ ಪ್ರಕಾರ ಭಾರತದಲ್ಲಿ ಈಗ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ದೇಶ. ಭಾರತದ 9 ರಾಜ್ಯಗಳ ಮೂಲಕ ಸುಮಾರು 50 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. Solar power is also growing. Solar panels convert sunlight into electricity, and government subsidies encourage their use in homes and large solar farms. ಸೌರ ಫಲಕಗಳು ಏನ್ ಮಾಡುತ್ತೆ, ಸೂರ್ಯನ ಬೆಳಕನ್ನ ವಿದ್ಯುತ್ ಆಗಿ ಪರಿವರ್ತನೆ ಮಾಡುತ್ತೆ. ಈಗ ಸರ್ಕಾರ ಬೇರೆ ಬೇರೆ ದೊಡ್ಡ ಉದ್ಯಮಗಳಿಗೆ ಹಾಗೂ ಮನೆ ಮನೆಗೆ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲಿಕ್ಕೆ ಸಬ್ಸಿಡಿಗಳನ್ನ ನೀಡ್ತಾ ಇದೆ. ಇನ್ನು ಬೇರೆ ಆಲ್ಟರ್ನೇಟಿವ್ಸ್ ಏನೇನು? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಫ್ರಮ್ ಡ್ಯಾಮ್ಸ್. ವಾಟರ್ ರಿಲೀಸ್ಡ್ ಫ್ರಮ್ ಡ್ಯಾಮ್ಸ್ ಜನರೇಟ್ 50 gigawatt of electricity while also supplying water for farming. ಇನ್ನು ಹೈಡ್ರೋ ಎಲೆಕ್ಟ್ರಿಸಿಟಿ, ಅದರ ಮೂಲಕ ಸಹ ನಾವು ಏನ್ ಮಾಡಬಹುದು, ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಇದರಿಂದ ಸುಮಾರು 50 ಗಿಗಾವ್ಯಾಟ್ ಉತ್ಪಾದನೆ ಆಗ್ತಾ ಇದೆ. ಮತ್ತೆ ಕೃಷಿಗೆ ನೀರು ಸಹ ಪೂರೈಕೆ ಆಗುತ್ತೆ. ಇನ್ನು ಬೇರೆ ಯಾವ್ಯಾವ ಒಂದು ಸೋರ್ಸಸ್ಗಳಿದೆ ಎನರ್ಜಿ ಸೋರ್ಸ್ಗಳು ಅಂತ ನೋಡೋದಾದ್ರೆ ಆಸ್ಮಾಟಿಕ್ ಎನರ್ಜಿ. ಇದರೇನಾಗುತ್ತೆ, ರಿವರ್ ವಾಟರ್ ಮೀಟಿಂಗ್ ಸಿ ವಾಟರ್. ಒಂದು ನದಿ ಸಮುದ್ರವನ್ನು ಸೇರುವಂತ ಪ್ರದೇಶ ಇರುತ್ತಲ್ವಾ, ಆ ಪ್ರದೇಶದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತ ಒಂದು ವಿಧಾನ ಇದು. ಕ್ಯಾನ್ ಬಿ ಅ ನ್ಯೂ ಸೋರ್ಸ್ ಆಫ್ ಪವರ್. ಭವಿಷ್ಯದ ಇತರ ವಿದ್ಯುತ್ ಮೂಲಗಳಲ್ಲಿ ನದಿಯ ನೀರು, ಸಮುದ್ರ ನೀರು ಒಂದುಗೂಡುವ ಸ್ಥಳದಲ್ಲಿ ಏನ್ ಮಾಡ್ತಾರೆ, ವಿದ್ಯುತ್ ಉತ್ಪಾದಿಸುವ ಸಾಧ್ಯತೆಗಳಿದೆ. ಆಸ್ಮಾಟಿಕ್ ಎನರ್ಜಿ ಅಂತ ಕರೀತಾರೆ. ಈ ಟರ್ಮ್ ಅನ್ನ ನೆನಪಿಟ್ಕೊಳ್ಳಿ, ಆಸ್ಮಾಟಿಕ್ ಎನರ್ಜಿ. ಇನ್ನು ನ್ಯೂಕ್ಲಿಯರ್ ಪವರ್ ಬಗ್ಗೆ ನಿಮ್ಗೆ ಗೊತ್ತು, ಅಣುಶಕ್ತಿಯ ಬಗ್ಗೆ. ಫ್ರಮ್ 8 ಪ್ಲಾಂಟ್ಸ್ ಇನ್ ಇಂಡಿಯಾ ಜನರೇಟ್ 3.5 gigawatt ಆಫ್ ಕ್ಲೀನ್ ಎಲೆಕ್ಟ್ರಿಸಿಟಿ. ಇದು ಸಹ ಅಪ್ಡೇಟ್ ಆಗಿಲ್ಲ. ಅಂತಂದ್ರೆ ಭಾರತದಲ್ಲಿ ಈಗ ಆಲ್ಮೋಸ್ಟ್ 22ರಿಂದ 24ರ ತನಕ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿದೆ. ಮತ್ತೆ ಇದು 3.5 ಅಲ್ಲ, ಈ ಒಂದು ಆರ್ಟಿಕಲ್ ಪ್ರಕಾರ ಅವರು ಕೊಟ್ಟಿರೋದು, ಇಲ್ಲಿ ಕೊಟ್ಟಿದಾರಲ್ವಾ 3.5 ಅಂತಾರೆ ಅವರು ಮೆನ್ಷನ್ ಮಾಡಿದ್ದಾರೆ. ಇದು ಸ್ವಲ್ಪ ಓಲ್ಡ್ ಡೀಟೇಲ್ಸ್ ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನ ಅಪ್ಡೇಟ್ ಮಾಡ್ಕೋಬೇಕು ನಾವು. ಈಗ ಆಲ್ಮೋಸ್ಟ್ ನಿಯರ್ಲಿ 8+ ಗಿಗಾವ್ಯಾಟ್ ಉತ್ಪಾದನೆ ಆಗ್ತಾ ಇದೆ. ಇವೆಲ್ಲ ಬೇರೆ ಬೇರೆ ನಮಗೆ ಅಲ್ಟರ್ನೇಟಿವ್ ರಿಸೋರ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಲ್ಲಿದ್ದಲಿನ ಮೂಲಕ ಉತ್ಪಾದನೆ ಆಗುತ್ತಲ್ವಾ ವಿದ್ಯುತ್, ಅದನ್ನ ಕಡಿಮೆ ಮಾಡಿ ಸಸ್ಟೈನೇಬಲ್ ಫ್ಯೂಚರಿಗೋಸ್ಕರ ಈ ತರ ಒಂದು ವಿಧಾನಗಳ ಮೇಲೆ ಅವಲಂಬನೆ ಆಗ್ಬೇಕು ಅಂತ ಈ ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇದಾದ ನಂತರ ಕೊನೆಯದಾಗಿ ಒಂದು ಫೈಟರ್ ಜೆಟ್ ನ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಕವರ್ ಮಾಡಿದ್ವಿ, ಕಾರ್ಟಿಸೆಲ್ ಆಯ್ತು. ನೆಕ್ಸ್ಟ್, ವಾಟ್ ಇಸ್ ಇಂಡಿಯಾಸ್ ಡಿಲೆಮಾ ಓವರ್ ಫೈಟರ್ ಜೆಟ್ಸ್? F-35 ಅನ್ನುವಂಥದ್ದನ್ನ ನಾವು ಯಾವಾಗ ಹಿಂದಿನ ವಾರ ನೋಡಿದ್ವಿ ಅಲ್ವ ಒಂದ್ಸಾರಿ, F-35 ಅನ್ನ US ಭಾರತಕ್ಕೆ ಕೊಡ್ತಾ ಇದೆ ಅಂತ. India might get F-35 fighter jets. The US has hinted at providing India with F-35 stealth fighters, but it's not confirmed deal yet. The Indian government will consider it only after formal offer is made. ಅಮೆರಿಕ ಭಾರತಕ್ಕೆ F-35 ಸ್ಟೆಲ್ತ್ ಯುದ್ಧ ವಿಮಾನವನ್ನ ನೀಡುವ ಸಾಧ್ಯತೆ ಬಗ್ಗೆ ಸೂಚನೆ ನೀಡಿದೆ. ಆದರೆ ಖಚಿತವಾದ ಒಪ್ಪಂದ ಇನ್ನೂ ಸಹ ಆಗಿಲ್ಲ. ಇನ್ನೂ ಅಧಿಕೃತ ಪ್ರಸ್ತಾವನೆ ಬಂದ ಮೇಲೆ ಮಾತ್ರ ಇದನ್ನ ಭಾರತ ಸರ್ಕಾರ ಈ ಒಂದು ಒಪ್ಪಂದವನ್ನ ಪರಿಗಣಿಸಲಿಕ್ಕೆ ಹೊರಟಿದೆ. ರಷ್ಯಾ ಸು ಅಥವಾ SU Sukhoi 57 and India's withdrawal. India pulled out of a joint project with Russia to develop Su-57 fifth generation fighter jet due to high cost and limited technology transfer. Instead, India is focusing on making its own fighter ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ AMCA. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತ ಮೊದಲು ರಷ್ಯಾ ಜೊತೆ ಸೇರಿ 5ನೇ ಜನರೇಷನ್ ಯುದ್ಧ ವಿಮಾನವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಯೋಜನೆಯನ್ನ ಹಾಕೊಂಡಿತ್ತು. ಆದ್ರೆ ಆ ಯೋಜನೆಯಿಂದ ಈಗ ಭಾರತ ಹಿಂದೆ ಸರಿತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು? ಹೆಚ್ಚು ಖರ್ಚಾಗ್ತಾ ಇದೆ, ಮತ್ತೆ ತಂತ್ರಜ್ಞಾನ ವರ್ಗಾವಣೆಗೆ. ಈಗ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ, ಎಷ್ಟೋ ಟೆಕ್ನಾಲಜಿನ ನಾವು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದ್ದೇವೆ. ಟೆಕ್ನಾಲಜಿಯನ್ನ ತರಿಸ್ಕೊಂಡು ಅಥವಾ ಒಂದು ಬೇರೆ ಬೇರೆ ತಂತ್ರಗಳನ್ನ ಅಥವಾ ಸ್ಪೇರ್ ಪಾರ್ಟ್ಸ್ ಗಳನ್ನ ತಂದುಕೊಂಡು ಇಲ್ಲಿ ಅಸೆಂಬಲ್ ಮಾಡಿ ಬೇರೆ ಬೇರೆ ವಿಧಾನಗಳ ಮೂಲಕ ಭಾರತದಲ್ಲಿ ಅದನ್ನ ಉತ್ಪಾದನೆ ಮಾಡಲಾಗುತ್ತೆ. ಈ ರಷ್ಯಾ ಜೊತೆಗಿನ ಈ ಒಂದು ಒಪ್ಪಂದವನ್ನ ನಾವು ಹಿಂದೆ ತೆಗೆದುಕೊಂಡಿದ್ದೇವೆ. ಮುಖ್ಯವಾಗಿ ಹೆಚ್ಚು ಖರ್ಚಾಗ್ತಾ ಇದೆ ಮತ್ತು ತಂತ್ರಜ್ಞಾನ ವರ್ಗಾವಣೆಗೆ ಸಂಬಂಧಿಸಿದ ಹಾಗೆ ಹಲವಾರು ಸಮಸ್ಯೆಗಳಿದೆ. ಈಗ ಭಾರತ ತನ್ನದೇ ಆದಂತಹ ಒಂದು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನ ಅಭಿವೃದ್ಧಿಪಡಿಸೋದ್ರ ಗಮನ ಹರಿಸ್ತಾ ಇದೆ. ಇನ್ನು ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ನೋಡೋದಾದ್ರೆ, ಸ್ಕ್ವಾಡ್ರನ್ ಶಾರ್ಟೇಜ್. The IAF needs 42 fighter squadrons but currently has only 31, which is a major concern as China and Pakistan are strengthening their air forces with new jets. ಭಾರತಕ್ಕೆ
ಸುಮಾರು 42.5 ಫೈಟರ್ ಸ್ಕ್ವಾಡ್ರನ್ಗಳ ಅಗತ್ಯ ಇದೆ. ಆದ್ರೆ ಈಗಿರೋದು 31 ಮಾತ್ರ. ಇನ್ನು ನಾವು ಚೀನಾ ಪಾಕಿಸ್ತಾನವನ್ನು ನೋಡಿದ್ರೆ ಅವರು ಹೊಸ ಹೊಸ ವಿಮಾನಗಳನ್ನ ಖರೀದಿಸ್ತಾ ಇದ್ದಾರೆ. ವಾಯುಪಡೆಯನ್ನು ಇನ್ನಷ್ಟು ಬಲಗೊಳಿಸ್ತಾ ಇದ್ದಾರೆ. ಹೀಗಾಗಿ ಭಾರತ ಸಹ ಆ ಒಂದು ಕಾಂಪಿಟೇಷನ್ ಇಂದಾಗಿ ನಾವು ನಮ್ಮ ಯುದ್ಧ ವಿಮಾನಗಳನ್ನ ಹೆಚ್ಚು ತೆಗೆದುಕೊಳ್ಬೇಕು. ವಾಯುಪಡೆ ಬೇರೆ ಬೇರೆ ಸೇನಾ ಕಾರ್ಯಾಚರಣೆಗಳನ್ನ ಹೆಚ್ಚಿಸಬೇಕಾದಂತ ಅವಶ್ಯಕತೆ ಇದೆ. India's future fighter jet plans. India plans to acquire 500 plus fighter jets, including the indigenous LCA Mk1A, LCA Mk2, and AMCA. ಮೇಲ್ಗಡೆ ನೋಡಿದ್ವಲ್ವಾ AMCA ಅದು. But these will take years to be ready. The AMCA will likely be inducted by 2034. ಅಂದ್ರೆ ನಮಗೆ ಬಹಳಷ್ಟು ಗುರಿಗಳಿದೆ ಮುಂದೆ. ಅಂತಂದ್ರೆ ಸುಮಾರು 500ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ನಾವು ಹೊಂದಬೇಕು ಅನ್ನುವಂತ ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಇದರಲ್ಲಿ ನಾವು ಸ್ಥಳೀಯವಾಗಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಾ ಇರುವಂತಹ LCA ಟೈಪ್ಗಳಿದೆ, AMCA ಸಹ ಸೇರ್ಕೊಂಡಿದೆ. ಆದ್ರೆ ಇದನ್ನ ನಾವು ಸೇನೆಗೋಸ್ಕರ ಬಳಸಲಿಕ್ಕೆ ಇನ್ನೂ ಹಲವಾರು ವರ್ಷಗಳು ಬೇಕಾಗಬಹುದು. ಈ AMCA ಯುದ್ಧ ವಿಮಾನ ಸೇನೆಗೆ ಸೇರ್ಪಡೆಗೊಳ್ಳಿಕ್ಕೆ ಸುಮಾರು 2034 ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಇನ್ನು ಡಿಲೇಸ್ ಇನ್ ಫೈಟರ್ ಜೆಟ್ ಡೆಲಿವರೀಸ್. The delivery of 83 LCA Mk1A jets has been delayed due to engine supply issues. The first flight of LCA Mk2 is expected in 2026 and the AMCA prototype may roll out by 2027. ಅಂದ್ರೆ ವಿತರಣೆ ಆಗುವಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಡೆಲಿವರಿ ಸರಿಯಾಗಿ ಆಗ್ತಾ ಇಲ್ಲ. ಯಾಕಂತಂದ್ರೆ ಮುಖ್ಯವಾಗಿ ಇಂಜಿನ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ನಾವು ಇಂಜಿನ್ ಅಂತ ಕೆಲವೊಂದು ಟೆಕ್ನಾಲಜಿಯನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ದೇವೆ. ಬೇರೆ ದೇಶದ ಮೇಲೆ ಅವಲಂಬನೆ ಆಗಿರೋದ್ರಿಂದ ಅಲ್ಲಿ ಅದು ಅಪ್ರೂವ್ ಆಗಿ ಭಾರತಕ್ಕೆ ಬಂದು ನೆಕ್ಸ್ಟ್ ಡೆವಲಪ್ ಆಗೋ ತನಕ ಬಹಳಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ಇದರಿಂದಾಗಿ ತಡ ಆಗ್ತಾ ಇದೆ. ಇನ್ನು LCA Mk2 ಈ ಯುದ್ಧ ವಿಮಾನದ ಮೊದಲನೇ ಪರೀಕ್ಷೆ 2026ರಲ್ಲಿ ನಡೆಯಬಹುದು ಅನ್ನುವಂತಹ ಸಾಧ್ಯತೆಗಳಿದೆ. ಇನ್ನು AMCA ಇದೆಯಲ್ವಾ, ಇದು 2027ರ ವೇಳೆಗೆ ಸಿದ್ಧ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. India's dependence on foreign engines. Even though India is making its own fighter jets, it still depends on the US and French engines. ಹೇಳಿದ್ವಲ್ವಾ ಈಗ, ಭಾರತ ತನ್ನದೇ ಆದಂತಹ ಒಂದು ಫೈಟರ್ ಜೆಟ್ ಗಳನ್ನ ತಯಾರು ಮಾಡ್ತಾ ಇದೆ. ಆದ್ರೆ ಇಂಜಿನಿಗೋಸ್ಕರ US ಮತ್ತೆ ಫ್ರಾನ್ಸ್ನ ಮೇಲೆ ನಾವು ಡಿಪೆಂಡ್ ಹಾಕೊಂಡಿದ್ದೇವೆ. ದಿಸ್ ಮೀನ್ಸ್ ಇಂಡಿಯಾ ರಿಮೇನ್ಸ್ ರಿಲಯಂಟ್ ಆನ್ ಫಾರಿನ್ ಟೆಕ್ನಾಲಜಿ ಫಾರ್ ಅ ಲಾಂಗ್ ಟೈಮ್. ಹಾಗಾಗಿ ಭಾರತ ಈಗ ಬೇರೆ ದೇಶಗಳ ತಂತ್ರಜ್ಞಾನವನ್ನ ನಂಬಲೇಬೇಕು, ಅದರ ಮೇಲೆ ಅವಲಂಬಿತ ಆಗಲೇಬೇಕಾದಂತ ಪರಿಸ್ಥಿತಿ ಇದೆ. ಇದಕ್ಕೆ ಏನಾಗಬೇಕು ಹಾಗಾದ್ರೆ? ಆತ್ಮನಿರ್ಭರ್ ಭಾರತ್, ಸ್ವದೇಶಿಯಾಗಿ ನಮ್ಮ ದೇಶದಲ್ಲೇ ಹೆಚ್ಚೆಚ್ಚು ಬೇರೆ ಬೇರೆ ಯುದ್ಧೋಪಕರಣಗಳು ಡೆವಲಪ್ ಆಗಬೇಕು, ಇನ್ವೆಸ್ಟ್ಮೆಂಟ್ ಹೆಚ್ಚಾಗಬೇಕು, ಪ್ರೈವೇಟ್ ಸೆಕ್ಟರ್ಗೆ ಸಹ ಕೆಲವೊಂದು ಅವಕಾಶ ಮಾಡಿಕೊಡ್ಬೇಕು. ಹೀಗೆ ಬೇರೆ ಬೇರೆ ಪಾಯಿಂಟ್ಗಳನ್ನ ನೀವು ಸೇರಿಸಬಹುದು ಇದಕ್ಕೆ. ಹಾಗಾಗಿ ಇವಿಷ್ಟನ್ನ ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದು ತೆಲಂಗಾಣದಲ್ಲಿ ಟನೆಲ್ ಕೊಲ್ಯಾಪ್ಸ್ ಆಗಿದ್ದು ನೋಡಿದ್ವಿ. ನೆಕ್ಸ್ಟ್ DRDO ಬೇರೆ ಬೇರೆ ಸಬ್ಮರಿನ್ ಟೈಪ್ಗಳನ್ನ ನೋಡಿದ್ದೇವೆ. ನೆಕ್ಸ್ಟು ಬ್ಲ್ಯಾಕ್ ಆಲ್ಗೆ ಹೇಗೆ ಐಸ್ ಮೆಲ್ಟ್ಗೆ ಕಾರಣ ಆಗ್ತಾ ಇದೆ ಅಂತ ನೋಡಿದ್ವಿ. ಸಸ್ಟೈನಬಲ್ ಫ್ಯೂಚರಿಗೋಸ್ಕರ ಬೇರೆ ಬೇರೆ ರಿಸೋರ್ಸ್ಗಳು ಯಾವ್ದಾವ್ದಿದೆ, ಕಲ್ಲಿದ್ದಲಿನ ಬದಲು ಬೇರೆ ಯಾವ್ಯಾವ್ದನ್ನ ನಾವು ಯೂಸ್ ಮಾಡಬಹುದು ಅಂತ ನೋಡಿದ್ವಿ. ನೆಕ್ಸ್ಟು ಸೂಸೈಡ್, ಜಗತ್ನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೂಸೈಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ನೋಡಿದ್ವಿ. ನೆಕ್ಸ್ಟ್ TV ಸ್ಕ್ರೀನಿಂಗ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಂಡ್ವಿ. ಅದರ ಬೇಗ ಪತ್ತೆ ಹಚ್ಚಲಿಕ್ಕೆ AI ಟೂಲ್ಗಳು ಬಂದಿವೆ, ಆದ್ರೂ ಸಹ ಅದನ್ನ ಸರ್ಕಾರ ಅನುಮೋದನೆ ಮಾಡಿಲ್ಲ. ಇದಾದ್ಮೇಲೆ CAR-T ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಕ್ಯಾನ್ಸರಿಗೋಸ್ಕರ ಯೂಸ್ ಮಾಡ್ತಾರೆ. ಫೈಟರ್ ಜೆಟ್ಗಳ ಬಗ್ಗೆ ಕೊನೆಯಲ್ಲಿ ನೋಡಿದ್ವಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.